ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರೀತಿ ಅಕ್ಕ, ಪ್ರೀತಿ ಅಕ್ಕ. ರಾಧಿಕಾ ಅತ್ತೆ, ಮನೇಲಿ ಯಾಕೆ ಯಾರು ಕೆಲಸದವ್ರು ಕಾಣಿಸ್ತಿಲ್ಲ? ಅವರೆಲ್ಲ ಆಲ್ರೆಡಿ ಕೆಲಸ ಮುಗಿಸ್ಕೊಂಡು ಹೋದ್ರು. ನೀವೆಲ್ಲ ಹೊರಟ್ರಿ? ಅದು ಒಂದು ಎಮರ್ಜೆನ್ಸಿ ಕಾಲ್ ಬಂದಿತ್ತು, ಆಚೆ ಹೋಗಿ ಬರ್ತೀನಿ. ನೀನೆಲ್ಲೋ ಹೋಗ್ಬೇಕಂತಿದ್ದೆ? ಇಲ್ಲ, ನಾನು ಹೋಗ್ತಿಲ್ಲ. ಓ ಹೌದಾ, ಸರಿ. ಮನೆ ಒಳಗಡೆಯಿಂದ ಲಾಕ್ ಮಾಡ್ಕೊ ಆ್ಯಂಡ್ ನಿನ್ನ ರೂಮ್ ಕೂಡ ಲಾಕ್ ಮಾಡ್ಕೊಂಡು ಮಲ್ಕೊ. ಓಕೆ, ಹುಷಾರು. ಅದು ನೀನು ಸ್ಲೀಪ್ ಓವರ್ಗೆ ಹೋಗಬೇಕು ಅಂತಿದ್ದೆ ಅಲ್ವಾ? ರೆಡಿಯಾಗಿ ಬಾ, ಡ್ರಾಪ್ ಮಾಡ್ತೀನಿ. ಸ್ಲೀಪ್ ಓವರಾ? ನೀನು ಮನೇಲೇ ಇರ್ತೀನಿ ಅಂದೆ. ಅತ್ತೆ, ಎಲ್ಗೋದ್ರೂ ಖುಷಿಯಿಂದ ಹೋಗ್ಬೇಕು. ಅಣ್ಣನ ಜೊತೆ ಈ ತರ ಜಗಳ ಮಾಡ್ಕೊಂಡು ಮುಖ ಗಂಟಾಕೊಂಡೋದ್ರೆ ಎಲ್ಗೋದ್ರೂ ನೆಮ್ಮದಿನೇ ಇರಲ್ಲ. ರಾಧು, ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ. ಬೇಕಾಗಿಲ್ಲ. ಅವಾಗೆಲ್ಲ ನನ್ನ ಜೊತೆ ಅಷ್ಟೊಂದೆಲ್ಲ ಕಿತ್ತಾಡ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಐ ಆಮ್ ಸಾರಿ ರಾಧಮ್ಮ, ಯಾವುದೋ ಟೆನ್ಷನಲ್ಲಿ ನಿನಗೆ ಬೈದ್ಬಿಟ್ಟೆ. ಫಾರ್ಗಿವ್ ಬೇಜಾರು ಮಾಡ್ಕೋಬೇಡ. ನೀನು ಹೋಗಿ ರೆಡಿ ಆಗ್ಬಾ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಸರಿ ಆಗಿದ್ರೆ ನಾನು ಅದಕ್ಕೆ ಹೇಳ್ಬಿಟ್ಟು ಬರ್ತೀನಿ. ಏಯ್, ಅವ್ರೆಲ್ಲರೂ ಮಲಗಿದ್ದಾರೆ, ಅವ್ರನ್ನ ಎಪ್ಸಿ ನಾನು ಸ್ಲೀಪ್ ಓವರ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀಯಾ? ನೀನು ಹೋಗ್ತಿರೋದು ಸ್ಲೀಪ್ ಓವರ್ಗೆ, ಫಾರಿನ್ಗಲ್ಲ. ಇಷ್ಟೆಲ್ಲ ಬಿಲ್ಡಪ್ ಬೇಡ, ರೆಡಿ ಆಗ್ಬಾ, ಡ್ರಾಪ್ ಮಾಡ್ತೀನಿ. ಸರಿ ಆಗಿದ್ರೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮೊಬೈಲ್ ತಗೊಂಡು ಬರ್ತೀನಿ. ಎಲ್ಲ ರೆಡಿನಾ ಸಂಜಯ್? ಎಲ್ಲ ರೆಡಿ ಐತೆ. ಇನ್ನು ನಿತ್ಯ ಏನೇ ಇದ್ರು 4 ಗೋಡೆ ಮಧ್ಯೆ ವಿಲ 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 ಅಂತ ಒತ್ತಾಡ್ಬಿಡ್ಬೇಕು. ಅವಳು ಕೂಗು ಯಾರ ಕಿವಿಗೂ ಬೀಳದೆ ನರಳಿ ನರಳಿ ಸಾಯ್ಬೇಕು. ಇದಕ್ಕೆಲ್ಲ ಕಾರಣ ಕರ್ಣನೇ ಅಂತ ಸುದ್ದಿ ಹಬ್ಸಿದ್ರೆ ಇಟ್ ವಿಲ್ ಬಿ ಎ ಪರ್ಫೆಕ್ಟ್ ಎಂಡಿಂಗ್. ಗುಡ್. ಹಾಗಿದ್ರೆ ನಾನು ಮುಂದೆ ಹೋಗಿರ್ತೀನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಏನಾಯ್ತು? ಯಾಕೆ ಹೀಗಾಗ್ತಿದೆ? ಅಮ್ಮ, ಅಮ್ಮ ಆಗ್ತಿಲ್ಲ. ಅಮ್ಮ, ಅಮ್ಮ, ಅಮ್ಮ ಆಗ್ತಿಲ್ಲ. ರಾಧಿಕಾ, ಅಜ್ಜಿ ಯಾರಿದ್ದೀರಾ? ಬೇಗ ಬನ್ನಿ. ಆಗ್ತಿಲ್ಲ. ಅಕ್ಕ ಯಾಕೆ ಫೋನ್ ಎತ್ತುತ್ತಿಲ್ಲ? ಎಲ್ಲೋದ್ಲಿ ಇವಳು? ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲೋ ಬ್ಯುಸಿ ಇರ್ತಾರೆ. ಯಾವಾಗಲೇ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನನ್ನ ಫೋನ್ನ ರಿಸೀವ್ ಮಾಡೋಳು ಸರ್. ಅವಳು ಬೇರೆಯವ್ರ ಹತ್ರ ಮಾತಾಡ್ತಿದ್ರು ನನ್ನ ಫೋನ್ನ ರಿಸೀವ್ ಮಾಡ್ತಾಳೆ. ಇವತ್ತು ಅವಳು ಫೋನೇ ರಿಸೀವ್ ಮಾಡ್ತಿಲ್ಲ ಸರ್. ನನಗೆ ಯಾಕೋ ಭಯ ಆಗ್ತಿದೆ. ಭಯ ಪಡ್ಕೋಬೇಡಿ, ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಕಾಲ್ ಮಾಡಿ. ಸರ್, ಅಕ್ಕಂಗೆ ಏನೂ ಆಗಿರಲ್ಲ ಅಲ್ವಾ? ಅವಳ ಅಜ್ಜಿ ಬಗ್ಗೆನೇ ಯೋಚನೆ ಮಾಡ್ತಾ ಊಟ ಮಾಡಿದಳೋ ಇಲ್ವೋ ಗೊತ್ತಿಲ್ಲ. ಅಥವಾ ಬೇರೆ ಏನಾದರೂ ಟೆನ್ಷನ್ ಮಾಡ್ಕೊಂಡಿದ್ದಾಳ ಅಂತ ಅನಿಸ್ತಿದೆ ನನಗೆ.
ನಾನು ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ ಸರ್. ಅಮ್ಮ ಮಗು ಮಗು ಅಯ್ಯೋ ಫೋನು ನನ್ನ ಫೋನಲ್ಲಿ ಅಯ್ಯೋ ರಾಧಿಕಾ ಸರ್ ನನಗೆ ಯಾಕೋ ಭಯ ಆಗ್ತಿದೆ. ಅಕ್ಕ ಯಾವತ್ತೂ ಈಗ ಫೋನ್ ಎತ್ತದೆ ಇರೋಳೆ ಅಲ್ಲ ಸರ್. ಅದು ಇಷ್ಟೊತ್ತಲ್ಲಿ ಎಷ್ಟೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸರ್. ಮನೇಲಿ ಕೆಲಸದವ್ರು ಇದಾರಲ್ವಾ, ಅವ್ರಿಗೆ ಟ್ರೈ ಮಾಡ್ತೀನಿ ರೀ. ಹಲೋ ಅಣ್ಣ. ಹಲೋ, ನಿತ್ಯ ಅವ್ರ ಮನೇಲಿ ಇದಾರಲ್ವಾ? ಮಾತ್ರೆ ತಗೊಂಡು ಜ್ಯೂಸ್ ಕುಡಿದ್ರ? ಹಾ ಅಣ್ಣ, ಆಗ್ಲೇ ಮಾತ್ರೆ ತಗೊಂಡ್ರು, ಜ್ಯೂಸ್ ಕೂಡ ಕೊಟ್ಟೆ. ಊಟ ಸರಿಯಾಗಿ ಮಾಡಿದಾರಲ್ವಾ? ಹಾ ಅಣ್ಣ, ಅದೆಲ್ಲ ಆದ್ಮೇಲೆನೆ ನಾನು ಮನೆಗೆ ಹೊರಟಿದ್ದು. ಆದ್ರೆ ನಾ ಮನೆಗೆ ಹೊರಟ ಮೇಲೆ ಮನೇಲೆಲ್ಲರೂ ಹೊರಟೋದ್ರು. ಈಗ ಅವ್ರೊಬ್ಬರೇ ಇರಬೇಕು ಅನ್ಸುತ್ತೆ. ಆಗ್ತಿಲ್ಲ, ಯಾರಿದ್ದೀರಾ ಪ್ಲೀಸ್? ಅಮ್ಮ ಹೊಟ್ಟೆ ನೋವು. ಸರ್ ಏನಾಯ್ತು? ಏನ್ ಹೇಳಿದ್ರು? ಡೋಂಟ್ ವರಿ, ಊಟ ಮಾಡಿದಾರಂತೆ, ಸುಸ್ತಾಗಿರುತ್ತೆ, ಮಲಗಿರ್ಬೋದು. ಅಮ್ಮ ಮಗು ಮಗು ಏನಾಗ್ಬಾರ್ದು. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಮಗು ಮಗುಗೇನು ಆಗ್ಬಾರ್ದು, ಪ್ಲೀಸ್ ಬಾಗಿಲು ತೆಗೀರಿ. ಅಮ್ಮ ಬಾಗಿಲು ತೆಗೀರಿ ಪ್ಲೀಸ್. ಪ್ಲೀಸ್ ಯಾರಿದ್ದೀರಾ? ಬಾಗಿಲು ತೆಗೀರಿ. ಕರುನಾಡ ಕಣ್ಣ